ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತಕ್ಕೆ ಟ್ವಿಸ್ಟ್. ಅಪಘಾತದ ಹಿಂದಿದೆ ಸೀಕ್ರೆಟ್. ಮಹಿಳಾ ಮತ್ತು ಕಲ್ಯಾಣ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾರು ಅಪಘಾತದ ಘಟನೆಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಸಚಿವೆಯ ಕಾರು ಅಪಘಾತದ ಕಾರಣವೇ ಬೇರೆ ಎಂಬುದು ಈಗ ಬಯಲಾಗಿದೆ. ಸಂಕ್ರಾಂತಿ ದಿನದಂದು ಬೆಳ್ಳಂಬೆಳಗ್ಗೆ ತಮ್ಮ ಸಹೋದರನ ಜೊತೆ ಬೆಳಗಾವಿ ನಿವಾಸಕ್ಕೆ ತೆರಳುವಾಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಇದ್ದ ಕಾರು ಮರಕ್ಕೆ ಡಿಕ್ಕಿಯಾಗಿ ಸಚಿವೆ ಗಾಯಗೊಂಡಿದ್ರು. ಸದ್ಯಕ್ಕೆ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಸಚಿವೆಯ ಕಾರಿಗೆ 2 ನಾಯಿಗಳು ಅಡ್ಡ ಬಂದಿದ್ರಿಂದ ಅದರಿಂದ ತಪ್ಪಿಸಿಕೊಳ್ಳಲು ಹೋಗಿ ಮರಕ್ಕೆ ಡಿಕ್ಕಿಯಾಯಿತು ಎಂದು ಸಚಿವರ ಸಹೋದರ ಎಂಎಲ್ಸಿ ಚೆನ್ನರಾಜು ಹೇಳಿಕೆ ನೀಡಿದ್ರು. ಆದರೆ ಈಗ ಪೊಲೀಸರು ಕಾರು ಚಾಲಕನ ವಿಚಾರಣೆ ನಡೆಸಿದ್ದು ಅಪಘಾತದ ಹಿಂದಿನ ಕಾರಣದ ರಹಸ್ಯ ಬಯಲಾಗಿದೆ. ಸಚಿವೆಯ ಕಾರಿಗೆ ನಾಯಿಗಳಲ್ಲ, ಟ್ಯಾಂಕರ್ನಿಂದ ತಪ್ಪಿಸಿಕೊಳ್ಳಲು ಹೋಗಿ ಡಿಕ್ಕಿಯಾಗಿದೆ ಎನ್ನಲಾಗುತ್ತಿದೆ. ಪೊಲೀಸರ ಮುಂದೆ ಹೇಳಿಕೆ ನೀಡಿರುವ ಚಾಲಕ ಎದುರಿನಿಂದ ವೇಗವಾಗಿ ಬರುತ್ತಿದ್ದ ಟ್ಯಾಂಕರ್ನಿಂದ ತಪ್ಪಿಸಿಕೊಳ್ಳಲು ಹೋಗಿ ಪಕ್ಕದಲ್ಲಿದ್ದ ಸರ್ವಿಸ್ ರಸ್ತೆಗೆ ಕಾರು ನುಗ್ಗಿತ್ತು. ಬಳಿಕ ಮರಕ್ಕೆ ಡಿಕ್ಕಿಯಾಯಿತು ಎಂದು ಹೇಳಿಕೆ ನೀಡಿದ್ದಾರೆ. ಡಿಕ್ಕಿಯಾಗಲಿದ್ದು ಟ್ಯಾಂಕರ್ ಡ್ರೈವರ್ ಒಮ್ಮೆ ನಿಂತು ನೋಡಿ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾನೆ. ಹೀಗಾಗಿ ಈಗ ಟ್ಯಾಂಕರ್ ಮಾಲೀಕನಿಗಾಗಿ ಹುಡುಕಾಟ ನಡೆದಿದೆ. ಪೊಲೀಸರು ಹಿಟ್ ಅಂಡ್ ರನ್ ಕೇಸ್ ದಾಖಲಿಸಿದ್ದಾರೆ.